ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಮೈಸೂರಲ್ಲಿಂದು ಸಿಎಂ ವಿರುದ್ಧ ಎಫ್ಐಆರ್ ದಾಖಲು ಬಹುತೇಕ ಫಿಕ್ಸ್. ಸಿದ್ದರಾಮಯ್ಯ A1, ಪತ್ನಿ ಪಾರ್ವತಿ A2 ಆಗೋದು ಕನ್ಫರ್ಮ್. ತವರಿಗೆ ಕಾಲಿಟ್ಟ ಸಿಎಂಗೆ ಭರ್ಜರಿ ವೆಲ್ಕಮ್. ನಾನು ರಾಜೀನಾಮೆ ಕೊಡಲ್ಲ ಅಂತ ಪುನರುಚ್ಚಾರ. ಮೈಸೂರಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಪ್ರತಿಭಟನೆ ಫೈಟ್. ಮೂಡ ಅಧ್ಯಕ್ಷರ ಮುತ್ತಿಗೆಗೆ ಯತ್ನಿಸಿದ ಕೈ ಕಾರ್ಯಕರ್ತರು. ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಹೋರಾಟ. ಮತ್ತೆ ಶುರುವಾಯ್ತಾ ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರ. ಸಿಬಿಐ ಹೆಸರು ಪ್ರಸ್ತಾಪಕ್ಕೂ ಮೊದಲೇ ಸಿದ್ದರಾಮಯ್ಯ ಸೇಫ್ ಗೇಮ್. ಕೇಂದ್ರ ತನಿಖಾ ಏಜೆನ್ಸಿ ಮುಕ್ತ ಪ್ರವೇಶಕ್ಕೆ ನಿರ್ಬಂಧ ಹಾಕಿ ಕಾಂಗ್ರೆಸ್ ಠಕ್ಕರ್. ರಾಜ್ಯ ಸರ್ಕಾರದ ಗಮನಕ್ಕೆ ಬಾರದೆ ಸಿಬಿಐ ತನಿಖೆ ಸರಿಯಲ್ಲ, ಅದರಿಂದಲೇ ಸಿಬಿಐ ಕಾಯ್ದೆ ವಾಪಸ್ ಪಡೆಯುವ ನಿರ್ಧಾರ. ಸಂಪುಟ ನಿರ್ಧಾರ ಸಮರ್ಥಿಸಿಕೊಂಡ ಗೃಹ ಸಚಿವ ಪರಮೇಶ್ವರ್. ಕಾಂಗ್ರೆಸ್ನೊಳಗೆ ತಳಮಳ ತಂದಿಟ್ಟ ಕೋಳಿವಾಡ ರಾಜೀನಾಮೆಯ ಕೂಗು. ಪ್ರತಿಪಕ್ಷಗಳ ರಾಜೀನಾಮೆಗೆ ಧ್ವನಿಗೂಡಿಸಿದ ಕಾಂಗ್ರೆಸ್ ನಾಯಕ. ಕೋಳಿವಾಡ ವಿರುದ್ಧ ಕ್ರಮಕ್ಕೆ ಸಚಿವರು ಶಾಸಕರ ಆಗ್ರಹ. ನಿಮ್ಮ ಸಿದ್ವಿಲಾಸಕ್ಕೆ ಉಘೆ ಉಘೆ ಅನ್ನಲೇಬೇಕು. ಸಿಬಿಐ ಎಂಟ್ರಿ ನಿರ್ಬಂಧಿಸಿದ ಸಿಎಂಗೆ ಕುಮಾರಸ್ವಾಮಿ ಟಾಂಗ್. ಕರ್ಮ ಹಿಟ್ ಬ್ಯಾಕ್ ಅಂದ್ರೆ ಇದೇ ಅಲ್ವೇ ಸಿದ್ದರಾಮಯ್ಯ ಅವರೇ ಅಂತ ಕೌಂಟರ್. ಸರ್ಕಾರದ ವಿರುದ್ಧ ಹೊಸ ಹೋರಾಟಕ್ಕೆ ಮುಂದಾಗಲು ಬಿಜೆಪಿ ನಿರ್ಧಾರ. ಸ್ಪಷ್ಟ ಬಹುಮತದ ಸರ್ಕಾರ ಇದ್ರೂ ರಾಷ್ಟ್ರಪತಿಗಳನ್ನ ಎಳೆದು ತರಲು ಚಿಂತನೆ. ರಾಷ್ಟ್ರಪತಿ ಆಡಳಿತ ತರಲು ಪತ್ರ ಬರೆಯಲು ಆಲೋಚನೆ. ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿದ್ದೀವಿ, ರಾಜೀನಾಮೆ ಕೇಳೋದಕ್ಕೆ ಅಧಿಕಾರ ವಿರೋಧ ಪಕ್ಷದವರಿಗಿಲ್ಲ. ಇದು ರಾಜಕೀಯ ಕುತಂತ್ರ ಅಂದ್ರು ಸಚಿವ HC ಮಹದೇವಪ್ಪ. ಸಿದ್ದರಾಮಯ್ಯಗೆ ಮಹಿಳಾ ಅಭಿಮಾನಿಗಳ ಬೆಂಬಲ. ನಾವು ನಿಮ್ಮೊಂದಿಗೆ ಅನ್ನೋ ಪ್ಲೇ ಕಾರ್ಡ್ ಹಿಡಿದು ಪ್ರದರ್ಶನ. ಮಂಡಕಳಿ ಏರ್ಪೋರ್ಟ್ ಬಳಿ ಬಿಜೆಪಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ. ದಸರಾ ನಂತರ ಮತ್ತೊಂದು ಪಾದಯಾತ್ರೆಗೆ ಬಿಜೆಪಿ ಸನ್ನದ್ಧ. ವಾಲ್ಮೀಕಿ ಹಗರಣ ವಿರೋಧಿಸಿ ಬಸವ ಕಲ್ಯಾಣದಿಂದ ಬಳ್ಳಾರಿಗೆ ಪಾದಯಾತ್ರೆಗೆ ತಯಾರಿ. ಪಾದಯಾತ್ರೆಯ ಕಂಪ್ಲೀಟ್ ರೂಪುರೇಷೆ ಹೈಕಮಾಂಡ್ಗೆ ರವಾನೆ. ದರ್ಶನ್ ಪವಿತ್ರ ಬೇಲ್ ಭವಿಷ್ಯ ಇವತ್ತು ನಿರ್ಧಾರ. 57ನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ವಿಚಾರಣೆ. ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಎಸ್ಪಿಪಿ ಸಿದ್ಧತೆ. ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಡಬಲ್ ಟೆನ್ಷನ್. ನಿರಂತರ 7 ಗಂಟೆಗಳ ಐಟಿ ವಿಚಾರಣೆ ಎದುರಿಸಿದ ದರ್ಶನ್. ರೇಣುಕಾಸ್ವಾಮಿ ಹತ್ಯೆ ಮುಚ್ಚಿ ಹಾಕಲು ಬಳಸಿದ ಹಣದ ಬಗ್ಗೆ ವಿಚಾರಣೆ. ತನಿಖೆಗೆ ಹೋದ ಪೊಲೀಸರ ಮೇಲೆ ಶ್ವಾನಗಳ ಅಟ್ಯಾಕ್. ಜೀವನ್ ಭೀಮಾನಗರದಲ್ಲಿ ಅಟ್ಟಾಡಿಸಿಕೊಂಡು ಪೊಲೀಸರಿಗೆ ಕಚ್ಚಿದ ಶ್ವಾನಗಳು. ಬಿಬಿಎಂಪಿ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ರಾಯಚೂರಲ್ಲಿ ಬಾಡಿಗೆ ಮನೆ ಖಾಲಿ ಮಾಡುವಂದಿದ್ದಕ್ಕೆ ಹತ್ಯೆ. ಮನೆ ಮಾಲೀಕಗಳನ್ನೇ ಕೊಲೆ ಮಾಡಿದ ಬಾಡಿಗೆದಾರ. ಹತ್ಯೆ ಬಳಿಕ ತಾನೇ ಶಾಸ್ತ್ರೋಕ್ತವಾಗಿ ಅಂತ್ಯ ಸಂಸ್ಕಾರ ನೆರವೇರಿಸಿದ ಹಂತಕ. ಕಲಬುರಗಿಯಲ್ಲಿ ಮಕ್ಕಳ ಹಾಲಿನ ಪೌಡರ್ ಕಳ್ಳ ಸಾಗಾಟ. ಶಾಲೆ ಅಂಗನವಾಡಿ ಮಕ್ಕಳಿಗೆ ನೀಡೋ ಹಾಲಿನ ಪೌಡರ್ಗೆ ಕನ್ನ. ಆಳಂದದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸ್ತಾ ಇದ್ದ ವೇಳೆ ಜನರ ಕೈಗೆ ಲಾಕ್. ಹೊಸಪೇಟೆಯಲ್ಲಿ ಕತ್ತೆ ಕಂಪನಿಯ ಮೋಸ. ಪ್ರಾಣಿಗಳ ಮೂಕರೋಧನೆ. ತಿನ್ನಲು ಮೇವು ನೀರಿಲ್ಲದೆ ಕತ್ತೆ ಮರಿ ಸಾವು. ಶೆಡ್ನಲ್ಲಿ ಕೂಡಿ ಹಾಕಿದ್ರಿಂದ 8 ದಿನಗಳಿಂದ 15ಕ್ಕೂ ಹೆಚ್ಚು ಕತ್ತೆಗಳ ಮರಣ. ಪ್ರಸಿದ್ಧ ಗಾಳಿ ಆಂಜನೇಯ ದೇವಸ್ಥಾನದ ಹುಂಡಿ ಹಣ ಕಳವು. ಹಣ ಎಣಿಕೆ ವೇಳೆ ದೇಗುಲದ ಟ್ರಸ್ಟಿ ಅರ್ಚಕರಿಂದ ಕೃತ್ಯ. ಸಿಸಿಟಿವಿ ಕಣ್ಗಾವಲಿದ್ರು. ಹಣ ಕದ್ದು ಜೇಬಿಗಿಳಿಸಿದ ಸಿಬ್ಬಂದಿ. ಬ್ಯಾಟರಾಯನ್ಪುರ ಠಾಣೆಯಲ್ಲಿ ಎಫ್ಐಆರ್. ಓಣಂ ಹಬ್ಬಕ್ಕೆ ಬಿಡಿಸಿದ್ದ ರಂಗೋಲಿ ಹಾಳು ಮಾಡಿದ್ದ ಮಹಿಳೆಗೆ ಸಂಕಷ್ಟ. ಮಲಯಾಳಿ ಸಮುದಾಯಕ್ಕೆ ನೋವುಂಟು ಮಾಡಿದ್ದಾರೆ ಅಂತ ದೂರು. ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.